ಡಿಯರ್ ಫ್ರೆಂಡ್ಸ್, ವಿಶ್ವಮೈತ್ರ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನಾನು ಈ ವಿಡಿಯೋದಲ್ಲಿ 5ನೇ ತರಗತಿಯ 9ನೇದು ಕಾಳಗಳು ಅಂತ ಇದೆ ಅಲ್ವಾ, ಇಲ್ಲಿ ನೋಡಿ ಕಾಳಗಳು ಅಂತ ಇದೆ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ಕಾಳಗಳು ಅನ್ನುವಂಥ ಪಾಠದ ನಾನು ಮಾಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಬನ್ನಿ ನೋಡಿ, ಮಾದರಿಯಂತೆ ಬರೆಯಿರಿ. ಮಾದರಿ ನೋಡಿ, ಮಾದರಿ ಅಂದರೆ ಉದಾಹರಣೆ. ಓಕೆ, ಮಾದರಿ ಅಂದ್ರೇನು? ಉದಾಹರಣೆ. ಓಕೆ, ಬರು ಅಂತ ಇದೆ ಅಲ್ವಾ, ಇಲ್ಲಿ ಒಂದು ಶಬ್ದ ಬರು. ಇಲ್ಲಿ ನೋಡಿ, ಬಂದನು, ಬರುತ್ತಿದ್ದಾನೆ, ಬರುವನು. ಇದೇ ಥರ ನಾವೇನು ಮಾಡಬೇಕು, ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳನ್ನು ನಾವು ಬರಿಬೇಕು. ಓಕೆ, ನೋಡಿ, 1ನೇದು ಹೋಗು, ಹೋದನು, ಹೋಗುತ್ತಿದ್ದಾನೆ, ಹೋಗುವನು. 2ನೇದು ತಿಂದ, ತಿಂದನು, ತಿನ್ನುತ್ತಿದ್ದಾನೆ, ತಿನ್ನುವನು. ಓಕೆ, 3ನೇದು ನೋಡಿ ಓಡು, ಓಡಿದನು. ಇಲ್ಲಿ ಸ್ವಲ್ಪ ತಪ್ಪಾಗಿತ್ತು, ಸಾರಿ. ಓಡಿದನು, ಓಡುತ್ತಿದ್ದಾನೆ, ಓಡುವನು. ಓಕೆ, 4ನೇದು ನೆಗೆ, ನೆಗೆದನು, ನೆಗೆಯುತ್ತಿದ್ದಾನೆ, ನೆಗೆಯುವನು. ಓಕೆ, 5ನೇದು ನೋಡಿ ಹಾರು, ಹಾರಿದನು, ಹಾರುತ್ತಿದ್ದಾನೆ, ಹಾರುವನು. ಓಕೆ, ಇನ್ನು 6ನೇದು ನೋಡಿ ನುಡಿ, ನುಡಿದನು, ನುಡಿಯುತ್ತಿದ್ದಾನೆ, ನುಡಿಯುವನು. ಓಕೆ, ಇನ್ನು ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಇದೆ. ನೋಡಿ, ಸೂಕ್ತ ಪದಗಳಿಂದ ಇವನ್ನೇನು ಮಾಡಬೇಕು, ನಾವು ಇಲ್ಲಿ ತುಂಬಬೇಕು. ಬಿಟ್ಟ ಸ್ಥಳ ಇದೆ ಅಲ್ವಾ, ನೋಡಿ ಬಿಟ್ಟ ಸ್ಥಳ 1ನೇದು ನೋಡಿ, ಇಲ್ಲಿ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇವುಗಳನ್ನೆಲ್ಲ ನಾವು ಏನು ಮಾಡಬೇಕು, ಇಲ್ಲಿ ತುಂಬಬೇಕು. ಓಕೆ, ನೋಡಿ ನಾನು ತುಂಬಿದ್ದೀನಿ. 1ನೇದು ನೋಡಿ, ನಾನು ಊರಿನಿಂದ ನಿನ್ನೆ ಬಂದೆನು. ಓಕೆ, 2ನೇದು ನಾನು ಬೆಂಗಳೂರಿಗೆ ನಾಳೆ ಹೋಗುವನು. ನೋಡಿ, 2ನೇದು ನಾನು ಅಲ್ಲ, ಇದು ಅವನು. ಓಕೆ, 2ನೇದು ಅವನು ಬೆಂಗಳೂರಿಗೆ ನಾಳೆ ಹೋಗುವನು. ಓಕೆ, 3ನೇದು ನೀನು ನಮ್ಮೊಡನೆ ಇರುತ್ತೀಯೋ ಇಲ್ಲವೋ. 4ನೇದು ಈಗ ತಾನೇ ಒಂದು ಹಾವು ಇತ್ತ ಕಡೆ ಬಂದಿತು. 5ನೇದು ಮಗು ಆಟವನ್ನು ಆಡುತ್ತಿದೆ. 5ನೇದು ನಮ್ಮ ಶಿಕ್ಷಕಿ ನಾಳೆ ಶಾಲೆಗೆ ಬರುವರು. ಓಕೆನಾ? ಇನ್ನು ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಓಕೆ, ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಈ ಮಾದರಿಯಂತೆ ವಾಕ್ಯಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಮಾದರಿಯಂತೆ ರಚಿಸಬೇಕು. ಇಲ್ಲಿ ಮಾದರಿ ಅಂತ ಕೊಟ್ಟಿದ್ದಾರೆ ನೋಡಿ ನಮ್ಮ ಕೆಳಗಡೆ ಅಲ್ವಾ. ಇಲ್ಲಿ ಕವನ ಅಂತಿದೆ ಅಲ್ವಾ. ಕವನ ನೀರನ್ನು ಕುಡಿದಳು, ಕವನ ನೀರನ್ನು ಕುಡಿಯುತ್ತಿದ್ದಾಳೆ, ಕವನ ನೀರನ್ನು ಕುಡಿಯುವಳು. ಓಕೆ, ಇಲ್ಲಿ ಅದೇ ಇದೆ ಅಲ್ವಾ. ಕವನ ನೀರನ್ನು ಕುಡಿದಳು, ಕವನ ನೀರನ್ನು ಕುಡಿಯುತ್ತಿದ್ದಾಳೆ, ಕವನ ನೀರನ್ನು ಕುಡಿಯುವಳು. ಇದೇ ರೀತಿ ನಾವೇನು ಮಾಡಬೇಕು, ಈ ಶಬ್ದಗಳನ್ನು ನಾವು ಇಲ್ಲಿ ಖಾಲಿ ಜಾಗವನ್ನು ಕೊಟ್ಟಿದ್ದಾರಲ್ಲ, ಇಲ್ಲಿ ಬರಿಬೇಕು. ನೋಡಿ, 1ನೇದು ನೋಡಿ, 1ನೇದು ಇದಲ್ವಾ. ನೋಡಿ, ಅವರು ಮಾದರಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ಜಾಫರ್ ಕಥೆಯನ್ನು ಹೇಳಿದನು. ಓಕೆ, ಜಾಫರ್ ಕಥೆಯನ್ನು ಹೇಳಿದನು, ಜಾಫರ್ ಕಥೆಯನ್ನು ಹೇಳುತ್ತಿದ್ದಾನೆ, ಜಾಫರ್ ಕಥೆಯನ್ನು ಹೇಳುವನು. ಓಕೆ, ನೆಕ್ಸ್ಟ್ ಏನಿದೆ ಅಂತ ನೋಡಿ, ಥಾಮಸ್ ಬೆಂಗಳೂರಿನಿಂದ ಬಂದನು, ಥಾಮಸ್ ಬೆಂಗಳೂರಿನಿಂದ ಬರುತ್ತಿದ್ದಾನೆ, ಥಾಮಸ್ ಬೆಂಗಳೂರಿನಿಂದ ಬರುವನು. ಓಕೆ, 3ನೇದು ಸುಹಾನ್ ಹಾಡನ್ನು ಹಾಡಿದಳು, ಸುಹಾನ್ ಹಾಡನ್ನು ಹಾಡುತ್ತಿದ್ದಾಳೆ, ಸುಹಾನ್ ಹಾಡನ್ನು ಹಾಡುವಳು. ಓಕೆ, ಇಲ್ಲಿ ನೋಡಿ ಹೊಂದಿಸಿ ಬರೆ ಕೊಟ್ಟಿದ್ದಾರೆ ಅಲ್ವಾ. ನೋಡಿ, ಇಲ್ಲಿ ಹೊಂದಿಸೋಕ್ಕೆ ಜಾಗಿಲ್ಲ ಅಲ್ವಾ, ಹಾಗಾಗಿ ನಾನು ಇಲ್ಲಿ ಸರಿಯಾದ ಉತ್ತರವನ್ನು ಇಲ್ಲಿ ಬರಿ ಅಂತ ಹೇಳಿದ್ದಾರೆ. ನೋಡಿ, ಅದನ್ನು ನಾನು ಚೆನ್ನಾಗಿ ಹೊಂದಿಸ್ತೀನಿ. ನೋಡಿ, ಸೀತೆ
ಏನು ಬರುತ್ತೆ ಇಲ್ಲಿ? ಬರುತ್ತಿದ್ದಾಳೆ ಅಲ್ವಾ? ಸೀತೆ ಬರುತ್ತಿದ್ದಾಳೆ. ಓಕೆ, ಬರುತ್ತಿದ್ದಾಳೆ. ಇನ್ನು ನೆಕ್ಸ್ಟ್ ಕುದುರೆ. ಕುದುರೆ ಓಡುತ್ತಿದೆ ಅಲ್ವಾ? ಕುದುರೆ ಓಡುತ್ತಿದೆ. ಕುದುರೆ ಓಡುತ್ತಿದೆ. ನಾವು ಹೋಗುತ್ತಿದ್ದೇವೆ. ನಾವು ಹೋಗುತ್ತಿದ್ದೇವೆ. ಮಗು ಆಡುತ್ತಿದೆ ಅಲ್ವಾ? ಮಗು ಆಡುತ್ತಿದೆ. ಜನರು ಸೇರಿದ್ದಾರೆ ಅಲ್ವಾ? ನೋಡಿ, ಸೀತೆ ಬರುತ್ತಿದ್ದಾಳೆ, ಕುದುರೆ ಓಡುತ್ತಿದೆ, ನಾವು ಹೋಗುತ್ತಿದ್ದೇವೆ, ಮಗು ಆಡುತ್ತಿದೆ, ಜನರು ಸೇರಿದ್ದಾರೆ. ಓಕೆ, ನೆಕ್ಸ್ಟ್ ಏನಿದೆ ಅಂತ ನೋಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವಿಂಗಡಿಸಿ ಬರಬೇಕು. ಓಕೆ, ಇಲ್ಲೊಂದಿಷ್ಟು ಈ ಚಿತ್ರದಲ್ಲಿ, ಮೀನಿನ ಚಿತ್ರದಲ್ಲಿ ನಮಗೆ ಒಂದಿಷ್ಟು ಪದಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ? ಇವುಗಳನ್ನ ನಾವು ಏನು ಮಾಡಬೇಕು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯದ ಕಾಲ, ಈ ಥರ ನಾವು ಏನು ಮಾಡಬೇಕು? ಬರಿಬೇಕು. ಓಕೆ, ಇಲ್ಲಿ ಇವುಗಳನ್ನ ಬರಿಬೇಕು. ಓಕೆ, ಭೂತಕಾಲ ಯಾವುದು, ವರ್ತಮಾನ ಕಾಲ ಯಾವುದು, ಭವಿಷ್ಯದ ಕಾಲ ಯಾವುದು ಅಂತ. ಓಕೆ, ಇಲ್ಲಿ ನೋಡಿ, ಭೂತಕಾಲ ಅಂತ ಅಂದರೆ ನಡೆದು ಹೋಗಿದ್ದು. ಓಕೆ, ಹಿಂದೆ ನಡೆದಿದ್ದು. ಓಕೆ, ನೋಡಿ, ರಾಮನು ಹಣ್ಣನ್ನು ತಿಂದಿದ್ದನು. ಓಕೆ, ಅದು ಮುಗ್ದೈತಿ ಇವಾಗ, ಕ್ರಿಯೆ ಅದು ಮುಗ್ದಿದೆ ಅಲ್ವಾ? ರಾಮನು ಹಣ್ಣನ್ನು ತಿಂದಿದ್ದನು ಅಲ್ವಾ? ಈಗ ವರ್ತಮಾನ ಕಾಲದಲ್ಲಿ ನೋಡಿ, ರಾಮನು ಹಣ್ಣನ್ನು ತಿನ್ನುತ್ತಿದ್ದಾನೆ. ಆ ಕಾರ್ಯ ಏನಾಗ್ತಿದೆ ಅಲ್ಲಿ? ನಡೀತಾ ಇದೆ ಅಲ್ವಾ? ಆ ಕೆಲಸ, ತಿನ್ನೋದು ಒಂದು ಕೆಲಸ ನಡೀತಾ ಇದೆ ಅಲ್ವಾ? ರಾಮನು ಹಣ್ಣನ್ನು ತಿನ್ನುತ್ತಿದ್ದಾನೆ ಅಲ್ವಾ? ಭವಿಷ್ಯತ್ ಕಾಲದಲ್ಲಿ ರಾಮನು ಹಣ್ಣನ್ನು ತಿನ್ನುವನು. ರಾಮನು ಹಣ್ಣನ್ನು ತಿನ್ನುವನು. ಇನ್ನು ತಿಂದಿಲ್ಲ, ಇನ್ಮೇಲೆ ತಿಂತಾನೆ ಅಲ್ವಾ? ಓಕೆ, ಭೂತಕಾಲ ಅಂತಂದರೆ ಹಿಂದೆ ನಡೆದು ಹೋಗಿರುವಂಥದ್ದು. ವರ್ತಮಾನ ಕಾಲ ಅಂದರೆ ಈಗ ಪ್ರೆಸೆಂಟ್, ಈ ಸದ್ಯ ನಡೀತಾ ಇರುವಂಥದ್ದು. ಓಕೆ, ಈಗ ಭವಿಷ್ಯತ್ ಕಾಲ ಅಂದರೆ ಇನ್ನೂ ನಡೆಯೋದಿಲ್ಲ, ಇನ್ನೂ ನಡೆದಿಲ್ಲ, ಅದು ನಡಿತೈತಿ, ಮುಂದೆ ನಡಿತೈತಿ, ಆದರೆ ಇನ್ನೂ ನಡೆಯಾಕತ್ತಿಲ್ಲ, ನಡೆದಿಯೂ ಇಲ್ಲ. ಓಕೆ, ಈ ಥರ. ಓಕೆ, ನೋಡಿ, ಇವುಗಳ ಶಬ್ದವನ್ನು ನಾವೇನು ಮಾಡಬೇಕು? ಇಲ್ಲಿ ಬರಿಬೇಕು. ನಾನು ಬರೆದಿದ್ದೀನಿ ನೋಡಿ. ಮೊದಲು ನಾವು ಭೂತಕಾಲದಲ್ಲಿ ನೋಡೋಣ. ಓಕೆ, ನೋಡಿ, ಹೇಳಿದ, ಓಡಿದಳು, ಹುಡುಕಿದ, ಮಾಡಿದರು, ಬದುಕಿದಳು. ಓಕೆ, ಇಲ್ಲಿ ನೋಡಿ, ಹೇಳುತ್ತಿದ್ದ, ಓಡುತ್ತಿದ್ದಾಳೆ, ಹುಡುಕುತ್ತಿದ್ದ, ಮಾಡುತ್ತಿದ್ದಾರೆ, ಬದುಕುತ್ತಿದ್ದಾಳೆ. ಓಕೆ, ಹೇಳುವನು, ಓಡುವಳು, ಹುಡುವನು, ಹುಡುಕುವನು, ಮಾಡುವರು, ಬದುಕುವರು. ಓಕೆ, ಭೂತಕಾಲ ಅಂತ ಅಂದರೆ ಹಿಂದೆ ನಡೆದು ಹೋಗಿರೋದು. ಓಕೆ, ಸೀತೆ ಕತೆ ಪುಸ್ತಕವನ್ನು ಓದಿದಳು, ಅದು ಮುಗ್ದೈತಿ. ಸೀತೆ ಒಂದು ಪಂಚತಂತ್ರ ಕತೆ ಅಂತ ತಿಳ್ಕೊಳ್ಳಿ. ಪಂಚತಂತ್ರ ಕಥೆಯನ್ನು ಓದಿದಳು. ಒಂದು ಕತೆ ಪುಸ್ತಕವನ್ನು ಅವಳು ಏನು ಮಾಡ್ತಾಳೆ? ಓದಿದ್ದಾಳೆ ಈಗ ಆಲ್ರೆಡಿ ಅಲ್ವಾ? ವರ್ತಮಾನ ಕಾಲದಲ್ಲಿ ಸೀತೆ ಕತೆ ಪುಸ್ತಕವನ್ನು ಓದುತ್ತಿದ್ದಾಳೆ. ಓಕೆ, ಓದುತ್ತಿದ್ದಾಳೆ, ಈಗ ಅವಳು ಓದ್ತಾ ಇದ್ದಾಳೆ, ಈಗ ಸದ್ದವಳು ಓದ್ತಾ ಇದ್ದಾಳೆ ಅಲ್ವಾ? ಭವಿಷ್ಯತ್ ಕಾಲದಲ್ಲಿ ಏನು ಬರುತ್ತೆ? ಸೀತೆ ಕತೆ ಪುಸ್ತಕವನ್ನು ಓದುತ್ತಾಳೆ, ಓದುವಳು, ಓದುತ್ತಾಳೆ. ಓಕೆ, ಈ ಥರ ಅಂದರೆ ಈಗ ನಡೀತೈತದೆ, ಇನ್ನು ಓದ್ತಾಳಕ್ಕೆ, ಇನ್ನೂ ಓದಿಲ್ಲ. ಓಕೆ, ಇನ್ನು ಓದ್ತಾಳು ಅಂತ. ಓಕೆ, ಇನ್ನು ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಓಕೆ, ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಕೆಳಗಿನ ಹೂಗಳನ್ನು ಕುರಿತು ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳಲ್ಲಿ ವಾಕ್ಯಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ. ಈ ವಾಕ್ಯವನ್ನೇ ನಾವು ಬಳಸಬೇಕು. ಓಕೆ, ಈ ಪದವನ್ನು ನಾವು ಬಳಸಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಏನು ಮಾಡಬೇಕು? ಬರಿಬೇಕು. ನೋಡಿ, ಪಾಯಿಂಟ್ ಹಾಕ್ಕೊಂಡು ಬರ್ಕೊಳ್ಳಿ. ನೋಡಿ, ನನ್ನ ಗೆಳೆಯರು ನನ್ನ ಮನೆಗೆ ಬಂದರು. ನನ್ನ ಮನೆ ಅಂತ ಇಲ್ಲಿ ಪದ ಬಂತಲ್ವಾ?
ನೋಡಿ, ನನ್ನ ಗೆಳೆಯರು ನನ್ನ ಮನೆಗೆ ಬಂದರು. ಓಕೆ, ಈಗ ಆಲ್ರೆಡಿ ಬಂದಾರವ್ರು. ಓಕೆ, ಬಂದಾರ. ಓಕೆ, ನನ್ನ ಮನೆಗೆ ಗುರುಗಳು ಬರುತ್ತಿದ್ದಾರೆ. ಬರುತ್ತಿದ್ದಾರೆ ವರ್ತಮಾನ ಕಾಲ ಅಲ್ವಾ? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ನನ್ನ ಮನೆಗೆ ಗುರುಗಳು ಬರುತ್ತಿದ್ದಾರೆ. ಬರುತ್ತಿದ್ದಾರೆ ಅಂದರೆ ಈಗ ಬರಾಕತ್ತಾರವ್ರು. ಓಕೆ, ಇನ್ನು ಬಂದಿಲ್ಲ, ಬರಾಕತ್ತಾರ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ನನ್ನ ಮನೆಗೆ ಅದೃಷ್ಟ ಬರುವುದು. ಬರುವುದು ಅಂದರೆ ಇನ್ನು ಬಂದಿಲ್ಲ. ಓಕೆ, ಇನ್ನು ಬರ್ತೈತಿ. ಅರ್ಥ ಆಯ್ತಲ್ವಾ? ಇನ್ನು ನೆಕ್ಸ್ಟ್ ನೋಡಿ ಏನಿದೆ, ಪ್ರತಿಭಾ ಕಾರಂಜಿದೆ. ಇಲ್ಲಿ ನನ್ನ ಮನೆ ಅಂತ ಇತ್ತು, ಇಲ್ಲಿ ಪ್ರತಿಭಾ ಕಾರಂಜಿದೆ. ನೋಡಿ, ನನ್ನ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೆಯಿತು. ಈಗ ನಡೆದು ಹೋಗೈತದ. ಓಕೆ, ನಡೆದು ಮುಗ್ದೈತಿಗದ ಪ್ರತಿಭಾ ಕಾರಂಜಿ ಅಲ್ವಾ? ಈಗ ನೋಡಿ ನೆಕ್ಸ್ಟ್ ಇದು ಯಾವುದು? ಭೂತಕಾಲ ಅಲ್ವಾ? ಭೂತಕಾಲ. ಓಕೆ, ಇನ್ನು ನನ್ನ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಚೆನ್ನಾಗಿ ನಡೆಯುತ್ತಿದೆ ಅಲ್ವಾ? ಈಗ ನನ್ನ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಚೆನ್ನಾಗಿ ನಡೆಯಾಕತ್ತೈತಿ, ಸುಂದರವಾಗಿ ಅಲ್ವಾ? ಚೆನ್ನಾಗಿ ನಡೆಯಾಕತ್ತೈತಿ. ಓಕೆ, ಏನು ತೊಂದರೆಗಳಾಗ್ತಾ ಇಲ್ಲ, ಚೆನ್ನಾಗಿ ನಡೆಯಾಕತ್ತೈತಿ. ಈಗ ಪ್ರೆಸೆಂಟಲ್ಲಿ ನಡೆಯಾಕತ್ತೈತಿ ಅನ್ನೋದಕ್ಕೆ ನಾವೇನಂತ ವರ್ತಮಾನ ಕಾಲ ಅಂತ ಹೇಳ್ತೀವಿ ಅಲ್ವಾ? ನೋಡಿ, ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೆಯುವುದು. ನಮ್ಮ ಶಾಲೆಯಲ್ಲಿ ಇನ್ನು ನಡೆಯಾಕತ್ತೂ ಇಲ್ಲ, ನಡೆದೈತಿಯೂ ಅಂತ ಅಲ್ಲ. ಓಕೆ, ಇನ್ನು ಮುಂದೆ ನಡೀತೈತಿ. ಇನ್ನು ನಡೀತೈತಿ, ಇನ್ನು ಮುಂದೆ ನಡೀತೈತದ. ಓಕೆ, ಪ್ರತಿಭಾ ಕಾರಂಜಿ ನಮ್ಮ ಶಾಲೆಯಲ್ಲಿ ಇನ್ನು ಮುಂದೆ ನಡೀತೈತಿ. ಓಕೆ, ಮೂರನೇದು ನೋಡಿ, ಕ್ಷೀರಭಾಗ್ಯ ಅಂತ ಇದೆ ಅಲ್ವಾ? ಕ್ಷೀರಭಾಗ್ಯ. ಓಕೆ, ನೋಡಿ, ಶಾಲೆಗಳಲ್ಲಿ ಮಕ್ಕಳಿಗೆ ಓಕೆ, ಶಾಲೆಯಲ್ಲಿ ಮಕ್ಕಳಿಗೆ ಕ್ಷೀರಭಾಗ್ಯ ಸೌಲಭ್ಯ ದೊರೆಯಿತು. ಈಗ ಆಲ್ರೆಡಿ ಮುಗ್ದೈತದು. ಓಕೆ, ಶಾಲೆಗಳಲ್ಲಿ ಮಕ್ಕಳಿಗೆ ಕ್ಷೀರಭಾಗ್ಯ ಸೌಲಭ್ಯ ದೊರೆಯುತ್ತಿದೆ. ಈಗ ದೊರೆಯಾಕತ್ತೈತೆ ಅವರಿಗೆ. ಓಕೆ, ಶಾಲೆಯಲ್ಲಿ ಮಕ್ಕಳಿಗೆ ಕ್ಷೀರಭಾಗ್ಯ ಸೌಲಭ್ಯ ದೊರೆಯುವುದು ಇನ್ನು ದೊರೆತೈತಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ 3 ಕಾಲಗಳ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನನ್ನೋದು ಭೂತಕಾಲ ಅಂದರೆ ಹಿಂದೆ ನಡೆದು ಹೋಗೈತಿ ಈಗ ಆಲ್ರೆಡಿ. ಓಕೆ, ಈಗ ಆಲ್ರೆಡಿ ಅದು ನಡೆದೈತಿ, ಮುಗ್ದೈತಿ ಈಗ ಆಲ್ರೆಡಿ. ಓಕೆ, ಇಲ್ಲಿ ನೋಡಿ, ನನ್ನ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೆಯಿತು. ಓಕೆ, ನಡೆದೈತಿ ಆಲ್ರೆಡಿ, ಮುಗಿದು ಹೋಗ್ಬಿಟ್ಟೈತದ. ಓಕೆ, ಇನ್ನು ವರ್ತಮಾನ ಕಾಲ ಅಂತಂದರೆ ಈಗ ನಡೀತಾ ಇರೋದು. ಓಕೆ, ಈಗ ನಡೀತೈತದ. ಓಕೆ, ಈಗ ಏನಾಗಕತ್ತೈತಿ, ನಡೆಯಾಕತ್ತೈತಿ. ಓಕೆ, ಸೀತೆ ಪುಸ್ತಕವನ್ನು ಓದುತ್ತಿದ್ದಾಳೆ ಅಂದರೆ ಅಲ್ಲಿ ವರ್ತಮಾನ ಕಾಲ ಬರುತ್ತೆ ಅಲ್ವಾ? ಈಗ ಪ್ರೆಸೆಂಟ್ ನಡೆಯಾಕತ್ತೈತಿ. ಓಕೆ, ಭವಿಷ್ಯತ್ ಕಾಲ ಅಂತಂದರೆ ಅದು ಇನ್ನು ಮುಂದೆ ನಡೀತೈತಿ. ಓಕೆ, ಇನ್ನು ಮುಂದೆ ನಡೆಯುವಂಥದ್ದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.